ನಮ್ಗೆ ಹಾಡಕ್ಕೆ ಕರೆಸಿದಾರ್ರಿ. ಒಂದು ವಿಷಯ ಅಪಾರ ಇದೆ ಬಿಟ್ರದ ನಾವು ಮಂಡೆ ಮಾಸದೊಡೆ ಮಹಾಮಜ್ಜನ ಮಾಡುವುದು. ಮಂಡೆ ಮಾಸದೊಡೆ ಅಂದರೆ ಕೆಲವೊಂದು ಕಡೆ ಮಾಸದೊಡೆ ಅಂದ್ರೆ ಸವಿತಿದ್ರಲ್ಲ, ಅದಕ್ಕೂ ಮಾಸದ ಅಂತಾರೆ. ಇಲ್ಲಿ ಏನಪ್ಪ ಅಂದ್ರೆ ಮಂಡೆ ಹೊಲಸ ಶಾಂತೆ. ಏನ ಆರಾಧ್ಯ ದೇವಿ ಜಗದಾದಿ ಜಗನ್ಮಾತೆ ಬಗಳಂಬ ಚಾಮುಂಡೇಶ್ವರಿಯನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ವೇದಾಂತವನ್ನು ಸಿದ್ಧಾಂತ ಮಾಡಿದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮಷ್ಟ ಸದ್ಗುರು ಸಿದ್ಧಾರೂಢಪ್ಪಂಗಳ ದಿವ್ಯಡದ ಅವರುಗಳಿಗೆ ಹಣೆ ಮೆಡೆದು ಮೌನ ಯೋಗಿ ಎಂದೆನಿಸಿಕೊಂಡಿರತಕ್ಕಂತಹ ಗುರುನಾಥಾರೂಢಪ್ಪಂಗಳ ದಿವ್ಯಡದ ಅವರುಗಳ ಹಣೆ ಮೆಡೆದು ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮಷ್ಟ ಸದ್ಗುರು ಪ್ರಣವಾನಂದಪ್ಪಾಜಿಯವರ ದಿವ್ಯ ಎಡದಾವರಿಗಳಿಗೆ ಹಣೆ ಮಾಡಿದು. ನಂಗೆ ಮಾತಾಡೋಕೆ ಬರಂಗಿಲ್ಲ ರೀ ಅಪ್ಪ ಏನ್ರನ, ನೀವೇನು ಮಾತಾಡ್ತಾರೆ ಮಾತಾಡ್ರಿ ಅಂದ್ರೆ ಅವ್ರ ಆಶೀರ್ವಾದ ಹಿಂದೆ ಏಕೆ ಯಾಕಂದ್ರೆ ರೀ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅವ್ರ ಆಶೀರ್ವಾದದ ಬಳಕ ಬರ್ತದೆ ಎರಡು ಮಾತು ಮಾತಾಡೋದು. ಯಾಕಂದ್ರೆ ನಾವು ಹಾಡೇ ಅಭ್ಯಾಸ ಮಾತಾಡೋಕೆ ಬರಂಗಿಲ್ಲ ನಂಗೆ. ಅಂಥ ಶ್ರೋತ್ರಿಯ ಬ್ರಹ್ಮಠ ಸದ್ಗುರು ಪ್ರಣವಾನಂದಪ್ಪಾಜಿಯವರ ದಿವ್ಯ ಎಡದಾವರಿಗಳಿಗೆ ಹಣೆ ಮಾಡಿದು. ಅದೇ ರೀತಿ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಶಿವಪುತ್ರ ಅವಧೂತ ಅಪ್ಪಾಜಿಯವರ ದಿವ್ಯಡದವರು ಹೆಣ್ಣು ಮಾಡಿದು. ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರ ಪೂಜೆಗೆ ಪಾದಕ್ಕೆ ಹಣೆ ಮಾಡಿದು. ಸಂಗೀತ ಕ್ಷೇತ್ರಕ್ಕೆ ನಮಸ್ಕಾರಗಳನ್ನು ಹೇಳುತ್ತಾ ಅವರಿವರೆನ್ನದೇ ತಮ್ಮೆಲ್ಲರಲ್ಲಿ ಪ್ರಕಾಶಮಾನವಾಗಿ ಬೆಳತಕ್ಕಂಥ ಶಿವಚೇತನಕ್ಕೂ ವಂದಿಸುತ್ತಾ ಇವತ್ತು ಅಧಿಕೃತವಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಗೊತ್ತಿಲ್ಲ. ನಮ್ಗೆ ಹಾಡಕ್ಕೆ ಕರೆಸಿದಾರ್ರಿ. ಒಂದು ವಿಷಯ ಅಪಾರ ಇದೆ ಬಿಟ್ರದ ನಾವು ಮಂಡೆ ನಮ್ಗೆ ಹಾಡಕ್ಕೆ ಕರೆಸಿದಾರ್ರಿ. ಒಂದು ವಿಷಯ ಅಪಾರ ಇದೆ ಬಿಟ್ರದ ನಾವು ಮಂಡೆ ಮಾಸದೊಡೆ ಮಹಾಮಜ್ಜನ ಮಾಡುವುದು. ಮಂಡೆ ಮಾಸದೊಡೆ ಅಂದರೆ ಕೆಲವೊಂದು ಕಡೆ ಮಾಸದೊಡೆ ಅಂದ್ರೆ ಸವಿತಿದ್ರಲ್ಲ, ಅದಕ್ಕೂ ಮಾಸದ ಅಂತಾರೆ. ಇಲ್ಲಿ ಏನಪ್ಪ ಅಂದ್ರೆ ಮಂಡೆ ಹೊಲಸ ಆದೊಡೆ. ಮಂಡೆ ಹೊಲಸ ಆಯ್ತು. ಮಂಡೆ ಅಂದ್ರೆ ತಲೆ. ಅದಕ್ಕೂ ಮಹಾಮಜ್ಜನ ಅಂದ್ರೆ ಸ್ನಾನವನ್ನು ಮಾಡಿಸೋದು. ವಸ್ತ್ರ ಮಾಸದೊಡೆ ಅಂದರೆ ಹೊಲಸಾದೊಡೆ. ಮಡಿವಾಳರಿಗಿಕ್ಕುವುದು. ಮಡಿವಾಳರಿಗಿಕ್ಕೆ ಏನು ಮಾಡಪ್ಪ ಅಂದ್ರೆ ಅದನ್ನ ಹಸರು ಮಾಡ್ಕೋಬಹುದು. ಮನದ ಮೈಲಿಗೆ ಮಾಸದೊಡೆ ಕೂಡಲ ಚನ್ನ ಸಂಗಯ್ಯನ ಶರಣರಲ್ಲಿ ಅನುಭವ ಮಾಡುವುದು. ವಚನ ಕೇಳಿಲ್ಲ ನಾವು, ಯಾಕಂದ್ರೆ ಫಸ್ಟ್ ಟೈಮ್ ವಚನ ಕೇಳೋದು. ಈ ಎಲ್ಲ ತಳೆದ್ರು, ಮಂಡೆ ಹೊಲಸಾದ್ರೆ ತಳೆದ್ರು, ಅರಿವು ಹೊಲಸಾದ್ರೆ ತಳೆದ್ರು, ಮಲವ ತೊಳೆಯಬಲ್ಲರಲ್ಲದೆ ಮನವ ತೊಳೆಯಬಲ್ಲರೆ. ಹೊಲಸ ತೊಳೆಯಕ್ಕೆ ಎಲ್ಲರೂ ಬರ್ತೀವಿ, ಮಲವ ತೊಳೆಯಬಲ್ಲರಲ್ಲದೆ ಮನವ ತೊಳೆಯಬೇಕು ಯಾರಪ್ಪ ಅಂತ ಕೇಳ್ರೆ ಶ್ರೋತ್ರಿಯ ಬ್ರಹ್ಮಷ್ಟ ಸದ್ಗುರು ತೊಳಿಬೇಕಲ್ಲಿ. ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂತ ಕೇಳ್ರೆ ಜಲಸ್ನಾನಂ ಮಲಶುದ್ಧಿ. ಜಲಸ್ನಾನಂ ಮಲಶುದ್ಧಿ. ನೀರಿನಿಂದ ಏನು ಶುದ್ಧ ಆಗ್ತೈತಪ್ಪ ಅಂತ ಕೇಳ್ರೆ ಮೈಗೆ ಹೆತ್ತಿರ್ತಕ್ಕಂಥ ಹೊಲಸ ಶುದ್ಧ ಆಗ್ತೈತಿ. ಭಸ್ಮ ಸ್ನಾನಂ ಬಹಿರ್ಶುಚಿ. ಭಸ್ಮದ ಸ್ನಾನ ಮಾಡ್ಕೊಂಡ್ರೆ ಏನು ಕಾಣ್ತಿರಪ್ಪ ಅಂತ ಕೇಳ್ರೆ ಬಹಿರಂಗದಾಗ ಶುಚಿರ್ಭೂತ ಕಾಣ್ತೇವೆ. ಒಬ್ಬ ಶರಣ ಇರಬೇಕು, ಸಂತ ಇರಬೇಕು ಅಂತ ಶುಚಿ ಕಾಣ್ತೇವೆ. ಧ್ಯಾನ ಸ್ನಾನಂ ಮನಃಶುದ್ಧಿ. ಧ್ಯಾನದಿಂದ ಸ್ನಾನ ಮಾಡಿರಪ್ಪ ಅಂತ ಕೇಳಿದ್ರೆ ಮನಃಶುದ್ಧಿ ಆಗ್ತೈತಿ. ಜ್ಞಾನ ಸ್ನಾನಂ ಮೋಕ್ಷ ಪದಂ ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲಿ. ಧ್ಯಾನ ಇವೆಲ್ಲ ಯಾರಿಂದ ಕಲಿಬೇಕಪ್ಪ ಅಂದ್ರೆ ಶ್ರೋತ್ರಿಯ ಬ್ರಹ್ಮಠ ಸದ್ಗುರು ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಕೂಡಲ ಸಂಗಯ್ಯನ ಶರಣರ ಅನುಭವ ಮಾಡೋದು. ಕೂಡಲ ಸಂಗಯ್ಯನ ಶರಣರ ಅನುಭವ. ಶರಣ ಯಾರಿಗೆ ಅಂತಾರಪ್ಪ ಅಂತ ಕೇಳ್ರೆ ಶಿವನ ಸ್ವರೂಪವ ತಾಳಿ ಶಿವನಲ್ಲಿ ಐಕ್ಯತೆ ಹೊಂದುವನಿಗೆ ಶರಣ ಅಂತಾರೆ. ಯಾರು ಶಿವನ ಸ್ವರೂಪವ ತಾಳಿ ಶಿವನಲ್ಲಿ ಐಕ್ಯತೆ ಅಂತಾರೋ, ಈಗ ಮಹಾತ್ಮರು ಶರಣರಪ್ಪ ಗುರುಗಳ ಅವರ ಅನುಭವ ಮಾಡ್ಕೊಂಡ್ರಪ್ಪ, ಅವ್ರ ಸಂಘ ಮಾಡಿರಂತರ ಮನಸ್ಸು ಹೊಲಸದದು ಅದು ಹಸನಾಗ್ತೈತಿ. ಯಾಕಂದ್ರೆ ಇಲ್ಲಿ ನಿಜಗುಂಡ್ರೊಂದು ಮಾತಾಡ್ತಾರಪ್ಪ. ಯಾಕಂದ್ರೆ ಮನಸ್ಸು ಚಂಚಲ ಕೇಳಂಗಿಲ್ಲ. ಬಿಡಲಾರದ ವಿಷಯಗಳಿಗೆ ಮನ ಎಡೆಯಾಡುತ್ತಿಹುದು ಅನವರತ, ತಡೆಯದೆ ನೀನು ಅಲ್ಲಲ್ಲಿ ಕಾಣಿಸಿ ಕೆಡಿಸನಗದರ ಶೇನೀಶ. ಹೇ ಪರಮಾತ್ಮನೇ, ಪರಮಾತ್ಮ ಯಾರಪ್ಪ ಅಂತ ಕೇಳ್ರೆ ಶ್ರೋತ್ರಿಯ ಬ್ರಹ್ಮಷ್ಟ. ಯಾಕಂದ್ರೆ ಇಲ್ಲಿ ಶಿವಕಾನಂದಾಗ ಒಂದು ಮಾಡ್ತಾರೆ, ಯಾನತ್ರ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿಬಿಡಿ ಶಾಂತರೊಡನಾಡು,
ಹರನಡಿವಿಡಿ ಅಂದ್ರೆ ಅವಾಂಗ್ಮಾನಸ ಅಗೋಚರ ಕಣ್ಣಿ ಕಾಣಂಗಿಲ್ಲ. ಇಲ್ಲಿ ಯಾರು ಶ್ರೋತ್ರಿಯ ಬ್ರಹ್ಮಷ್ಠದ ನೋಡು ಅವನೇ ಪರಮಾತ್ಮ. ಅವನೇ ಶ್ರೋತ್ರಿಯ ಬ್ರಹ್ಮಷ್ಠನ ಗುರುಣ ಪರಮಾತ್ಮ ಅಂತ ತಿಳ್ಕೊಂಡು ಅವನ ಪಾದ ಹಿಡಿಯತ್ ಹೇಳ್ತಾರೆ ಅವರು. ಇಲ್ಲಿ ಯಾರು ಕಾಣಬೇಕಪ್ಪ ಅಂತ ಕೇಳ್ರೆ ಮನಸ್ಸು ಆ ಕಡೆ ಹೋಗುವಾಗ ತಡೆಯದೇ ನೀನು ಅಲ್ಲಲ್ಲಿ ಇದನ್ನು ಮನಸ್ಸನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಬಿಡಲಾರದ ವಿಷಯಗಳಿಗೆ ಎಡೆಯಾಡುತ್ತಿಹುದು ಅನವರತ. ಸುಮ್ಮನೆ ಹೋಗಿ ನಿಲ್ತೈತೆ ಎಲ್ಲರೇ. ತಡೆಯದೆ ನೀನು ಅಲ್ಲಲ್ಲಿ ಕಾಣಿಸಿರ ಎಲ್ಲಿ ಕೆಟ್ಟ ಕೆಲಸಕ್ಕೆ ಹೋದ್ರು ಅಲ್ಲಿ ಪರಮಾತ್ಮ ಕಾಣಿದಪ್ಪ ಅಂದ್ರೆ ಕೆಡಿಸನಾಗ ಅದರ ಆಸೆ ಎನಿಸ ಯಾವುದು ಈ ಮನುಷ್ಯನ ಆಸೆಯನ್ನು ಕೆಡಿಸಂತ ನಿಜಗುಂಡ್ರಾದ್ರೂ ಕೂಡ ಹೇಳ್ತಾರೋ ನೋಡು. ಕರುಣಿಸು ಕಾಡದೆ ಎನ್ನನು ಬಂದು ಶರಣು ಹೊಕ್ಕೆನು ಶಂಕರ. ನಿನ್ನನ್ನು ಬಂದು ಶರಣು ಹೊಕ್ಕೆನು. ಯಾಕಪ್ಪ ಅಂತ ಕೇಳ್ರ ಅವನ ಕಡೆನೇ ಬಿಡ್ಕೋತ ನನ್ನ ಕಡೆ ಇಲ್ಲದ. ಶಿಶುವಿನ ದುರ್ಳತೆಯನ್ನು ಸೈರಿಸಿ ಪಿತನು ವಶದು ಮುದ್ದಿಸಿ ಲಾಲಿಸುವಂತೆ ಮುಸುಕಿ ದುರ್ಗುಣ ವಿರಲು ಅವನು ಎನಿಸದೆ ಮಣ್ಣಿಸು ಬಿಡದೆ ಎನ್ನನು ಉಮಾರಮನಾಥರಂದ. ಹಿಂಗೂ ಪ್ರಾರ್ಥನಾ ಮಾಡಿ ಶ್ರೋತ್ರಿಯ ಬ್ರಹ್ಮಷ್ಠರ ಮುಂದೆ ನಾವು ನಿತ್ಯಪ್ಪ ಅಂತ ಕೇಳ್ರೆ ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಅವನು ಸೇವೆ ಮಾಡಿದ್ರೆ ನಮ್ಮ ಮನಸ್ಸನ್ನು ತೊಳಿತಾ ಅನ್ನೋ ಮಾತು ಹೇಳುತ್ತಾ ನನ್ನ ಉಪಚಾರ ಕುರಿಚಾರ ಕಲ್ಪಿಸಿ ಮಂಗಲ ಮಾಡ್ತಾಯಿದ್ದೀನಿ.